ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ MRC ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್, ಮೈಸೂರಿನಿಂದ. ನಮ್ಮ ಚಾನಲ್ಗೆ ಸ್ವಾಗತ. ಕೆಲವು ಮಂದಿಯನ್ನು ಹೊರತುಪಡಿಸಿದರೆ ಯಾರೂ ನೋಡಿರದ ಶ್ರೀ ಕಾಳಿಕಾಂಬಾ ಕಮಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಿಮ್ಮಗಳನ್ನು ಕರೆದುಕೊಂಡು ಹೋಗುವೆ. ಇದು ಬಹಳ ದೂರವೇನೂ ಇಲ್ಲ. ಮೈಸೂರಿನ ಸಬರ್ಬ್ ಬಸ್ ನಿಲ್ದಾಣದಿಂದ 1 ಕಿಲೋಮೀಟರ್ಗಿಂತಲೂ ಕಡಿಮೆ ಅಂತರದಲ್ಲಿದೆ. ನಿಲ್ದಾಣದ ಪಕ್ಕ ಇರುವ ಇರ್ವಿನ್ ರಸ್ತೆಯ ಮೂಲಕ ರೈಲ್ವೆ ನಿಲ್ದಾಣದ ಕಡೆಗೆ ಕಾಲು ನಡಿಗೆಯಲ್ಲಿ ಹೋಗಬಹುದಾಗಿದ್ದು, ಮೆಡಿಕಲ್ ಕಾಲೇಜ್ ಸರ್ಕಲ್ ಕಡೆಯಿಂದ ಬಂದರೆ ಎಡಕ್ಕೆ ಸಿಗುವುದೇ 2ನೇ ಕ್ರಾಸ್ ಕಾಳಿಕಾಂಬಾ ಟೆಂಪಲ್ ಸ್ಟ್ರೀಟ್. ವಾಡಿಕೆಯಂತೆ ಇದನ್ನು ಅಲ್ಲಿನ ಜನರು KT ಸ್ಟ್ರೀಟ್ ಎಂದು ಕರೆಯುವರು. ಇರ್ವಿನ್ ರಸ್ತೆಯಿಂದ ಬಲಭಾಗಕ್ಕೆ KT ಸ್ಟ್ರೀಟ್ ಮೂಲಕ ಹೋದರೆ ಪ್ರಭಾ ಟಾಕೀಸ್ ಸರ್ಕಲ್ಗೆ ಸೇರುತ್ತೇವೆ. ರಸ್ತೆಯ ಎಡಭಾಗದ ಮೊದಲ ಕಟ್ಟಡವೇ ಶತಮಾನದಷ್ಟು ಹಳೆಯದಾದ ದೇವಸ್ಥಾನ. ಇದರ ಅಭಿವೃದ್ಧಿಗೆ ಮೈಸೂರು ಅರಮನೆಯ ಮೇಸ್ತ್ರಿ ಆಗಿದ್ದ ಮೇಸ್ತ್ರಿ ತಿಮ್ಮಾಚಾರ್ ಹಾಗೂ ಅವರ ಕುಟುಂಬದ ಕೊಡುಗೆ ಬಹಳವೇ ಇದೆ. ದೇವಸ್ಥಾನದ ಇತಿಹಾಸ ಹಾಗೂ ವಿಶೇಷತೆಯ ಬಗ್ಗೆ ಅಲ್ಲಿನ ಅರ್ಚಕರಾದ ಮೋಹನ್ ರವರು ಬಹಳವೇ ಸೊಗಸಾಗಿ ಹಾಗೂ ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಮೈಸೂರು ಸಂಸ್ಥಾನದ ಮಹಾಗುರು ಹಾಗೂ ಮಹಾರಾಜ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ರವರ ಪರ್ಸನಲ್ ಗುರುಗಳಾಗಿದ್ದ ಶಿಲ್ಪಿ ಸಿದ್ಧಾಂತಿ ಸಿದ್ಧಲಿಂಗ ಸ್ವಾಮಿಗಳು ಕೆತ್ತಿರುವಂತಹ ಶತಮಾನದ ಇತಿಹಾಸವಿರುವ ಪಂಚಮುಖಗಳಿರುವ ವಿಶ್ವಕರ್ಮ ಮೂರ್ತಿಯನ್ನು ಸ್ಥಾಪಿಸಿರುವುದು ಈ ದೇವಸ್ಥಾನದ ವಿಶೇಷತೆ. ಬಹುಶಃ ಈ ರೀತಿಯ ಮೂರ್ತಿಯನ್ನು ನೀವು ಎಲ್ಲಿಯೂ ನೋಡಿರುವುದಕ್ಕೆ ಸಾಧ್ಯವೇ ಇಲ್ಲ. ಉಳಿದಂತೆ ಶ್ರೀ ಕಾಳಿಕಾಂಬೆ, ಕಮಟೇಶ್ವರ, ಚಾಮುಂಡೇಶ್ವರಿ ಇತ್ಯಾದಿ ಮೂರ್ತಿಗಳಿದ್ದು, ದೇವಸ್ಥಾನದ ಬಗ್ಗೆ ಅರ್ಚಕರಾದ ಮೋಹನ್ ರವರಿಂದಲೇ ಕೇಳಿ ತಿಳಿದುಕೊಳ್ಳೋಣ ಬನ್ನಿ. ಆತ್ಮೀಯರೇ, ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ದಯಮಾಡಿ ಸ್ಕಿಪ್ ಮಾಡಬೇಡಿ. ಏಕೆ ಅಂತಂದರೆ ಶ್ರೀ ಮೋಹನ್ ರವರು ದೇವಸ್ಥಾನ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನಮಗೆ ನೀಡುವವರಿದ್ದಾರೆ. ಇದು ವಿಶ್ವಕರ್ಮ ವಿಗ್ರಹ. ಇದನ್ನ ಶಿಲ್ಪಿ ಸಿದ್ಧಲಿಂಗ ಸ್ವಾಮಿಗಳು ಕೆತ್ತಿರೋದು. ಇದರಲ್ಲೇ ಓದಿದೆ. ಇನ್ನೇನೇನಂದ್ರೆ ಇಲ್ಲಿ ವಿಶ್ವಕರ್ಮ ಸುತ್ತದಲ್ಲಿ ಬರುವಂಥ ವಿಶ್ವಕರ್ಮ ಅಧ್ಯಸಂಭೂತ ವಿಶ್ವಕರ್ಮನ ಸಮಾವತರಾಧಿ ತಸ್ಯ ತ್ವಷ್ಟ ವಿಧ ರೂಪಮೇದೆ. ಸೃಷ್ಟಿಕರ್ತ ಅವನೇ ನೀರಿನಿಂದ ಪಂಚಭೂತಗಳ ತತ್ವಗಳಿಂದ ಮಾಡಿದ್ದು, ಸೃಷ್ಟಿ ಮಾಡಿದ್ದು ಅಂತಾರೆ. ಇದು ಏನು ವಿಗ್ರಹ ಇದೆ ಹೇಳುತ್ತೆ ಅಂತಂದ್ರೆ, ಇವರು ಷಣ್ಮುಖ. ಇದು ಷಣ್ಮುಖ ಸ್ವಾಮಿ. 5 ಜನ ಋಷಿಗಳು, ಮನು, ಮಯ, ತ್ವಷ್ಟಿ, ಶಿಲ್ಪಿ, ವಿಶ್ವಜ್ಞ ಅಂತ ಇವರು 5 ಜನ ಋಷಿಗಳು ಷಣ್ಮುಖ ಸ್ವಾಮಿಗೆ ವಿಶ್ವಕರ್ಮ ಯಾರು ಅಂತ ಹೇಳ್ತಾರ. ಈ ಚಿತ್ರನ ಅವರು ಹೀಗೆ ಕೆತ್ತಿ ತೋರಿಸಿದ್ದಾರೆ. ಇದರಲ್ಲಿ ಏನಂದ್ರೆ, ಇದು ಮೊದಲನೇ ಮುಖ, ಎರಡನೇ ಮುಖ, 3 ಮುಖ. ಹಿಂದ್ಗಡೆ ಕನ್ನಡಿಯಿಂದ ನೋಡಿದ್ರೆ ಅದು ಇಲ್ಲಿ ಸೇಮ್ ರಿಪೀಟ್. ಅದು ಇದು ಮಿರರ್. 4ನೇ ಮುಖ, ಇದು 5ನೇದು. ಈ ವಿಗ್ರಹ ವಿಶೇಷ ಏನಂದ್ರೆ, ಇಲ್ಲಿ ಹೇಗಿದೆ, ಇಲ್ಲಿ ಹೇಗೆ ಕೆತ್ತಿದ್ದಾರೆ ಹಾಗೆ ಹಿಂದ್ಗಡೆನೂ ಕೂಡ ಕೆತ್ತಿದ್ದಾರೆ. ಅದೇ ವಿಶೇಷ ಅಲ್ವಾ? ಇದು ಎಲ್ಲೂ ಇಲ್ಲ, ಕಷ್ಟ ಅದು ಎಲ್ಲೂ ಇಲ್ಲ ಈ ಥರ. ಅದು ಎಲ್ಲೂ ಈ ರೀತಿ ಇಲ್ಲ, ಸಿಗಲ್ಲ.
ಏನಂದ್ರೆ ಇದೆ ಇದನ್ನ ಹಿಂದ್ಗಡೆ ಯಂತ್ರ ಅದ್ರ ವಿಗ್ರಹದ ಬೆನ್ನು ಭಾಗದಲ್ಲಿ ಬರೆದ್ರೆ ಅದಕ್ಕೆ ವಿಶಿಷ್ಟ ಶಕ್ತಿ ಬರುತ್ತೆ. ಓಕೆ. ಈ ಕೆಲವರು ಖಡ್ಗ ಕಟ್ಕೋತಾರೆ, ಅದನ್ನ ಹೆಂಗ್ ಹೇಳ್ಬೇಕು ಅಂದ್ರೆ ಸರಳವಾಗಿ ಖಡ್ಗ ಕಟ್ಕೋತಾರಲ್ಲ, ಆ ಖಡ್ಗ ಕಟ್ಕೋಬೇಕಾದ್ರೆ ಖಡ್ಗ ಇರುತ್ತೆ ಅನ್ನೋದು ಸುಳ್ಳು ಅಷ್ಟೇ. ಒಳಗಡೆ ಇರಲ್ಲ, ಏನು ಇಲ್ಲ ಅನ್ನೋದು ಸುಳ್ಳು. ಒಳಗಡೆ ತಾಮ್ರದ ತಗಡು, ಇವತ್ತು ನಾವು ಸಿಮ್ ಕಾರ್ಡ್ ನೋಡ್ತೀವಲ್ಲ ಆರ್ತಿ, ಅದ್ರಲ್ಲಿ ಅವರು ಎಲೆಕ್ಟ್ರಿಕ್ ಸಿಗ್ನಲ್ ಬರಲ್ಲ, ಹೆಂಗ್ ಬರ್ತಾರ ಆರ್ತಿ ಸಿಗ್ನಲ್ ರೆಸೊನೆನ್ಸ್ ಬರ್ಬೇಕಲ್ಲ, ಅದೇ ರೀತಿನೇ ಅವರು ಬರ್ದಿರ್ತಾರೆ, ಸೂತ್ರಗಳು ಅಕ್ಷರಗಳು ಬರ್ದಿರ್ತಾರೆ, ಬೀಜಾಕ್ಷರಗಳು ಬರ್ದಿರ್ತಾರೆ. ಅದು ಏನ್ ಮಾಡುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಮುಖಾಂತರ ಎನರ್ಜಿ ರಿಸೀವ್ ಆಗುತ್ತೆ. ಈ ತಂತ್ರ ಅವತ್ತಿಂದಲೇ ಇತ್ತು, ಅವತ್ತೇ ಇತ್ತು. ಇವಾಗ ಸಿಮ್ ಕಾರ್ಡ್ ಹಾಕ್ಬಿಟ್ಟು ಅವರೇ ತಗೊಳ್ತಾರೆ ಅಷ್ಟೇ. ಅದು ಹೌದೌದು, ಆ ರೀತಿ ವಿಶಿಷ್ಟವಾದ ದೇವಸ್ಥಾನ ಈ ರೀತಿ ಈಗ ಇದೆ. ತುಂಬಾ ಪುರಾತನವಾದದ್ದು. ಈ ವಿಗ್ರಹ ಎಷ್ಟು ವರ್ಷದ್ದು ಅಂತ ಯಾರಿಗೂ ಗೊತ್ತಿಲ್ಲ. ಮೋಸ್ಟ್ಲಿ ಇದು ಏನಾರಂದ್ರೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಏನಾರ ಅವ್ರು ಹೇಳಿದ್ರೆ ನಿಖರವಾಗಿ ಹೇಳ್ಬೋದು. ನಮ್ಗೆ ಯಾರಿಗೋದು ಇದನ್ನ ಏಜ್ ಹೇಳಕ್ಕಾಗಲ್ಲ. ಕನಿಷ್ಠ ಅಂತಂದ್ರೆ 1000 ಅಂತ ಆಗ್ಬೋದು, ಅದಕ್ಕೆ ಜಾಸ್ತಿನೇ ಇರ್ಬೋದು. ಯಾಕಂದ್ರೆ ವಿಗ್ರಹಕ್ಕೆ ಎಷ್ಟು ಶಕ್ತಿ ಜಾಸ್ತಿ ಆಗುತ್ತೆ, ವಿಗ್ರಹ ನೈಜ ಮನುಷ್ಯನ ರೂಪ ತಾಳುತ್ತೆ. ಅಂದ್ರೆ ನೈಜ ಮನುಷ್ಯನ್ಗೆ ಒಬ್ಬ ಒಂದು ದೇಹಕ್ಕೆ ಜೀವ ಇದ್ರೆ ಹೇಗೆ ಎದುರುಗಡೆ ಕಾಣುತ್ತೆ, ಹಾಗೆ ವಿಗ್ರಹನೂ ಹಾಗೆ ಆಗುತ್ತೆ. ಅಕಸ್ಮಾತ್ ವಿಗ್ರಹ ಹೊಸ್ತಾಗಿದ್ರೆ ಅದಕ್ಕೆ ಅಷ್ಟಿರಲ್ಲ, ಕಳೆ ಇರಲ್ಲ. ಒಳಗಡೆ ಮೇಲ್ಗಡೆ ಒಳಪು ತೇಜಸ್ಸು ಅಷ್ಟು ತೇಜಸ್ಸು ವರ್ಚಸ್ಸು ಇದ್ಯಾವ್ದು ಬರಲ್ಲ. ತೇಜಸ್ಸು ವರ್ಚಸ್ಸು ಬರಬೇಕು ಅಂದ್ರೆ ಆ ಪೂಜೆ ದಿನನಿತ್ಯ ಕೈಂಕರ್ಯಗಳು ವರ್ಷಾನುಗಟ್ಲೆ ಮಾಡಿ 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 ಏನಾಗ್ತದೆ, 100 ವರ್ಷ ಆಗ್ಬೋದು, 1000 ವರ್ಷ ಆಗಿರ್ಬೋದು. ಅವಾಗ ಅದಕ್ಕೆ ನೈಜ ಮನುಷ್ಯನ ಹೇಗೆ ಇದೆ ಜೀವವಾಗಿದೆ ಹಾಗೆ ಇರುತ್ತೆ, ಕಾಣುತ್ತೆ. ಇದು ಆ ರೀತಿ ಇರುತ್ತೆ. ಆದ್ರಿಂದ ಇದು ನೋಡಿ ಇವಾಗ ನೋಡಿದ್ರೆ ನಮ್ಗೆ ಹಿಂಗ್ ಕಾಣ್ತಾ ಇದೆ. ಇದು ಅಲಂಕಾರ ತೆಗೆದ್ರೆ ಹಿಂಗಾಗಿರಲ್ಲ. ಅಲಂಕಾರದಲ್ಲಿ ಬೊಂಬೆ ಹಂಗ್ ಕಾಣುತ್ತೆ. ಅಲಂಕಾರ ಮಾಡ್ಬಿಟ್ರೆ ತುಂಬಾ ಇದಿರುತ್ತೆ. ಇದು ಏನಂದ್ರೆ ಈ ವಿಗ್ರಹ ಮುಂಚೆ ತುಂಬಾ ಇಷ್ಟೇ ಪುಟ್ಟ ವಿಗ್ರಹ. ಈ ರೀತಿ ವಿಗ್ರಹ ನಾವು ಇಲ್ಲಿ ಮೈಸೂರಲ್ಲಿ ಎಲ್ಲೂ ಕಾಣ್ಲಿಕ್ಕಾಗಲ್ಲ. ನಾನು ತುಂಬಾ ಇದ್ರ ಬೇರೆ ಬೇರೆ ಕಡೆ ಎಲ್ಲ ನೋಡಿದೀನಿ. ಮೈಸೂರಲ್ಲಿ 2-3 ಕಡೆ ಏನೋ ಕಳ್ಮನವ್ರು ಇದ್ದಾರೆ, ಬೇರೆ ಬೇರೆ ಕಡೆನೂ ನೋಡಿದೀನಿ. ಬಟ್ ಈ ರೀತಿ ಈ ಕೆತ್ತನೆಗಳೈತಲ್ಲ, ಈ ಉದಾಹರಣೆಗೆ ಅವರು ತುಂಬಾ ಇಷ್ಟರಲ್ಲೇ ಹಿಂಗೆ ಕೂತ್ಕೊಂಡು ಪೀಠದಲ್ಲಿ ಹಿಂಗೆ ಕೂತ್ಕೊಂಡು ಆ ಮುಖಭಾಗ, ಕೈ ಮತ್ತೆ ಅದಕ್ಕೆ ಆಕಾರಕ್ಕೆ ಕರೆಕ್ಟ್ ಆದಂತ ಶೇಪ್ಗಳು ಕೊಡ್ತಾ ಇರೋದು ಇಲ್ಲೇ ಮಾತ್ರ. ಇದನ್ನ ಅದು ನಮ್ಮ ಇದು ಪುಣ್ಯ ಮಾಡ್ಕೊಂಡಿರೋದು. ಬಟ್ ಇದು ನೋಡ್ಬೇಕು ಅಂತ ನಮ್ಗೊಂದು ಮುಂದೆ ಬೋರ್ಡ್ ಹಾಕ್ಬೇಕು ಅಂತ ಇದು ಏನ್ ಹೇಳಿದ್ರೆ, ಈ ವಿಗ್ರಹಕ್ಕೆ ಏನಾಗ್ ಬಂತಂದ್ರೆ ವಿಗ್ರಹದ ಇತಿಹಾಸ ಹೇಳ್ಬೇಕು, ಪುಸ್ತಕನ ಪಬ್ಲಿಷ್ ಮಾಡ್ಬೇಕು. ಹೌದು, ನಿಜ ನಿಜ. ಇದ್ರ ಜೊತೆಗೆ ಏನಂದ್ರೆ ವಿಶೇಷ ಏನಂದ್ರೆ ಇಲ್ಲಿ ಶಿಲ್ಪಿ ಸಿದ್ಧಲಿಂಗಗಳು ಏನು ಅಂದ್ರೆ ಅವ್ರ ವಿಶೇಷ ಏನಂದ್ರೆ ಅವ್ರ ಅರಮನೆ ಆಸ್ಥಾನಿಕರು, ಅವರು ಆಸ್ಥಾನ ಗುರುಗಳವರು. ಓಕೆ ಓಕೆ. ಅವರ ಆಸ್ಥಾನ ಗುರುಗಳಾಗಿದ್ದಾಗ ಈ ತುಂಬಾ ಕೆಲಸಗಳನ್ನ ಮಾಡಿದ್ದಾರೆ. ಅದರಲ್ಲಿ ಇಲ್ಲೂ ಒಂದು ದೇವಸ್ಥಾನದ ವಿಶ್ವಕರ್ಮನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಜೆಸಿಎಸ್ ಅಗ್ರಹಾರ ಜೆಸಿಎಸ್ ಅಲ್ಲಿ ಕಾಮಕಾಮೇಶ್ವರ ದೇವಸ್ಥಾನ ಬರುತ್ತೆ, ಹೋಗಿದ್ ಬನ್ನಿ ನೆಕ್ಸ್ಟ್ ಈಗ ಹೋದಾಗ. ಆ ದೇವಸ್ಥಾನದಲ್ಲಿ ಏನಿದೆ ಅಂದ್ರೆ ಬೇಲೂರ್ಗಿಂತ ಹೆಚ್ಚಾಗಿ ಮಾಡಿದ್ದಾರೆ. ಗರ್ಭಗುಡಿ ಪ್ರಾಂಗಣ ಒಳಗಡೆ ಮೇಲ್ಗಡೆ ನವಗ್ರಹಗಳನ್ನ ರಾಶಿಗಳಿಗೆ ಬರುತ್ತಲ್ಲ, ಇವಾಗ ಮೇಷ, ವೃಷಭ, ಮಿಥುನ, ಕಟಕ, ಆ ಪ್ರತಿಯೊಂದು ರಾಶಿಗೂ ಒಂದೊಂದು ಪ್ರಾಣಿಗಳು ಬರುತ್ತೆ, ಮೀನ್ ಬರುತ್ತೆ. ಆ ರೀತಿ ಆ ಕೆತ್ತನೆಗಳ ನವಗ್ರಹದ ಕೆತ್ತನೆಗಳೆಲ್ಲ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕೆತ್ತಿದ್ದಾರೆ. ಅದು ಪೂರ್ತಿ ಶಿಲ್ಪ ಸಿದ್ಧಲಿಂಗ ಸ್ವಾಮಿಗಳು ಅವರ ಶಿಷ್ಯಂದ್ರ ಅವರ ಇದ್ರಲ್ಲಿ ಆಗಿರೋದು. ತುಂಬಾ ತುಂಬಾ ಚೆನ್ನಾಗಿ ಕೆತ್ತಿದ್ದಾರೆ. ಅಂದ್ರೆ ಇವಾಗ ನೆಕ್ಸ್ಟ್ ವಿಸಿಟ್ ಮಾಡಿ, ಅದನ್ನು ತುಂಬಾ ಚೆನ್ನಾಗಿ ಬಂದಿದೆ. ಅದು ಸೇಮ್ ಶೃಂಗೇರಿ ಪ್ಯಾಟರ್ನ್ ಏನಿದೆ, ಶೃಂಗೇರಿ ಯಾಕೆ ಹೊರಗಡೆ ಅಲ್ಲೇ ಬರುತ್ತೆ, ಹಳೆ ಶಿಲ್ಪಕಲಾ ಕೆತ್ತನೆಗಳು, ಆ ಕೆತ್ತನೆಗಳು ಬರುತ್ತೆ. ಮತ್ತೆ ಇಲ್ಲಿರೋಂಥ ಈ ಇದೆಲ್ಲ ಈ ಪಂಚಲೋಹದೆಲ್ಲ ಇವೆಲ್ಲ ಬರುತ್ತೆ ಅಂತಂದ್ರೆ ಇವೆಲ್ಲ ತುಂಬಾ ವರ್ಷದ್ದು, 100 ವರ್ಷದ ಮೇಲೆ ವ್ಯತ್ಯಾಸ ಇರ್ತವೆ. ಇವೆಲ್ಲ ಪಂಚಲೋಹದಲ್ಲಾಗುತ್ತೆ, ಇಲ್ಲ ತಾಮ್ರ, ಪೂರ್ತಿ ತಾಮ್ರ ಆಗುತ್ತೆ. ತುಂಬಾ ಪೂರ್ತಿ ಇದಾಗುತ್ತೆ. ಇದೇ ವಿಶೇಷ ಎಲ್ಲ ಕಡೆನೇ. ಇನ್ನೊಂದೇನಂತಂದ್ರೆ ನಮ್ಮ ಇಲ್ಲಿ ಈ ದೇವಸ್ಥಾನದ್ದು ಏನಂದ್ರೆ ನವಗ್ರಹ ಯಾವುದೇ ವಿಗ್ರಹದಿಂದ ಯಂತ್ರ ಬರೀತಾರೆ. ಉದಾಹರಣೆಗೆ ಆ ರೀತಿ ಯಂತ್ರ ಬರೆಯೋದು ಅಪರೂಪ. ಉದಾಹರಣೆಗೆ ಆಂಜನೇಯನ್ ಕೇಳಿದರೆ ನೀವು, ಹಂಪಿಲಿ ಒಂದು ಆಂಜನೇಯ ಇದೆ, ಯಂತ್ರ ಆಂಜನೇಯ ಅಂತ. ಆ ಯಂತ್ರದೊಳಗಡೆ ಆಂಜನೇಯನ್ ಕೆತ್ತಿದ್ದಾರೆ ಅಲ್ಲಿ. ಆ ರೀತಿ ಸಿಗೋದು ಅಪರೂಪ. ಅದೇ ರೀತಿನೇ ನಮ್ಮ ಕರ್ನಾಟಕದಲ್ಲಿ ಕೆಲವು ನವಗ್ರಹದ ವಿಗ್ರಹಗಳ ಹಿಂದೆ ಬೀಜಾಕ್ಷರಗಳನ್ನ ಯಂತ್ರಗಳನ್ನ ಬರೆದೇ ಇಟ್ಟಿರೋದು, ಪೂಜಿಸೋದು ಅಂದ್ರೆ ಇದು ಇಲ್ಲಿ ಬಿಟ್ರೆ ಬೇರೆ ಕಡೆ ಎಲ್ಲೂ ಕಾಣೆ. ತಮಿಳ್ನಾಡಲ್ಲಿ ಇದೆ, ಅದು ವಿಶೇಷ. ಆ ಯಂತ್ರದಲ್ಲೇ ಈಗ ಅದು ಮಾಡೋದು ತುಂಬಾ ವಿಶಿಷ್ಟವಾದ ಕಲೆ, ತುಂಬಾ ಹಳೆಯದ
ಕಲೆ ಆ ರೀತಿ ಇರುತ್ತೆ. ಅದಕ್ಕೆ ಜಾಸ್ತಿ ಶಕ್ತಿ ಇರುತ್ತೆ. ಯಂತ್ರದಲ್ಲಿ ಏನಿದೆ ಅಂದ್ರೆ ಯಂತ್ರಕ್ಕೂ ಮತ್ತೆ ವಿಗ್ರಹಕ್ಕೂ ಬಂತು ಅಂದ್ರೆ ಯಂತ್ರಕ್ಕೆ ಜಾಸ್ತಿ ಶಕ್ತಿ ಐತೆ. ಈಗ ಉದಾಹರಣೆಗೆ ಮಕ್ಕಳಿಗೆ ಬೆಚ್ತಾರ, ಹುಷಾರ್ ತಪ್ತಾರ, ಹಿಂಗ್ ಮಾಡ್ತಾರ ಅಂತ ಏನಾರು ಹೇಳಿದಾಗ ಅವ್ರಿಗೊಂದು ಯಂತ್ರ ಕೊಡ್ತಾರಲ್ಲ, ಅದ್ರ ಒಳಗಡೆ ಹಿಂಗಿರುತ್ತೆ ಅಷ್ಟೇ. ಆದ್ರೆ ಅದ್ರೊಳಗಡೆ ತಾಮ್ರದ ತಗಡನ್ನ ಬರ್ದಿರ್ತೀವಿ, ಚೌಕಾಕಾರ, ಪಂಚಾಕಾರ, ಅದ್ರೊಳಗಡೆ ಬೀಜಾಕ್ಷರಗಳು, ಅದು ಎನರ್ಜಿನ ರಿಸೀವ್ ಮಾಡುತ್ತೆ. ರೇಡಿಯೇಷನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ರಿಸೀವ್ ಆಗಿ ಈ ರೀತಿ ದೇವಸ್ಥಾನಗಳಿಗೆ ಈ ರೀತಿ ಕೆಲಸಗಳು ನಿರ್ವಹಿಸುತ್ತೆ. ನಮ್ಮ ಪೂರ್ವಿಕರು ಶಾಸ್ತ್ರಬದ್ಧವಾಗಿ, ಆಧ್ಯಾತ್ಮಿಕವಾಗಿ, ವೈಜ್ಞಾನಿಕವಾಗಿ ಇವೆಲ್ಲ ಮಾಡಿರೋದು. ಕಳಸಗಳನ್ನು ಕೂಡ ಹಾಗೆ ಹಾಕಿರ್ತಾರೆ ಅಂದ್ರೆ ಕಳಸದ ಮುಖಾಂತರ ಅಲ್ಲಿ ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರಿಸೀವ್ ಆಗಿ ಅಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಆಗಬೇಕು, ಆ ರೀತಿ ಮಾಡಿರ್ತಾರೆ. ಶ್ರೀಚಕ್ರದ್ದು ಕೂಡ ಇಲ್ಲೆಲ್ಲ ನಾವು ಉಪಯೋಗಿಸೋದು ದೇವಸ್ಥಾನದಲ್ಲಿ ಉಪಯೋಗಿಸುವಂತ ಪದಾರ್ಥಗಳು ಪಂಚಲೋಹನ ಆಗಿರ್ತವೆ. ಎಲ್ಲ ಎಲೆಕ್ಟ್ರಿಕ್ ನ ಫಾಲೋ ಇದು ಮಾಡ್ತವೆ. ಎಲೆಕ್ಟ್ರಿಕ್ ಏನಂತ ಹೇಳ್ತಾರಲ್ಲ, ಲೋಹಗಳು ಎಲೆಕ್ಟ್ರಾನಿಕ್ಸ್ ಅಂದ್ರೆ ಕರೆಂಟ್ ಇರ್ತದೆ ಅಂತಾರಲ್ಲ, ಅಂತ ಪದಾರ್ಥಗಳು. ಈಗ ತಾಮ್ರ, ಈ ಪಂಚಲೋಹದ ನೋಡಿ ಇವೆಲ್ಲ ಪಾಸ್ ಮಾಡುತ್ತೆ, ಕರೆಂಟ್ ಪಾಸ್ ಆಗುತ್ತೆ ಅದ್ರ ಮುಖಾಂತರ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪಾಸ್ ಆಗಿ ನಮಗೂ ಅಲ್ಲಿ ಒಂದು ವೈಬ್ರೇಷನ್ ಬರಬೇಕು. ದೇವಸ್ಥಾನಕ್ಕೆ ಬಂದಾಗ ಆ ಒಂದು ದೈವಾನುಭವ ಏನೋ ಒಂದಾದಾಗ ಆ ರೋಮಾಂಚನ ಬೇಕು. ಆ ದೇವಸ್ಥಾನದ ದೇವ್ರು ನೆನ್ಸ್ಕೊಂಡಾಗ ನಮ್ಗೆ ಗೊತ್ತಿರಲ್ಲ, ನಮ್ಮ ಮೈಯಲ್ಲಿರೋ ರೋಮ ಹಿಂಗೆ ಎದ್ದೇಳುತ್ತೆ. ಅದೇ ರೀತಿ ನಾ ವೈಬ್ರೇಷನ್ ಬರಬೇಕು ಅಂದ್ರೆ ಆ ದೇವಸ್ಥಾನದಲ್ಲಿ ಆ ರೀತಿ ಮೇಂಟೆನೆನ್ಸ್ ಮಾಡಬೇಕು, ಇಲ್ದೇ ಅದು ಬರೋಲ್ಲ. ಇದು ಏನಂದ್ರೆ ಇದು ತುಂಬಾ ಹಳೆ ದೇವಸ್ಥಾನ. ಈ ಮೈಸೂರಿಗೆ ತುಂಬಾ ಇದು ದೇವಸ್ಥಾನ, ಹಳೆ ದೇವಸ್ಥಾನ. ಬಟ್ ಯಾರಿಗೂ ಕೂಡ ಇದು ಗೊತ್ತಿದೆಯೋ ಗೊತ್ತಿಲ್ವಾ? ಇಲ್ಲ, ಗೊತ್ತಿಲ್ಲ. ನಾನು ಇದೇ ಫಸ್ಟ್ ಮೈಸೂರಲ್ಲೇ ಓಡಾಡ್ತೀನಿ, ಬಂದಿಲ್ಲ. ತುಂಬಾ ರಾಜರ ಕಾಲದಿಂದ ಅವಾಗಿದ್ದಂತ ದೇವಸ್ಥಾನ ಇದು. ಈ ಏರಿಯಾ ಹೆಸರೇ KT ಶೀಟ್ ಅಂತ. ಅದ್ ಯಾರಿಗೂ ಗೊತ್ತಿಲ್ಲ. ಇವನ್ KT ಶೀಟ್ ಅಂತಂದ್ರು ಅವ್ರಿಗೆ ಸಹ KT ಅಂದ್ರೆ ಏನು, ಈ ದೇವಸ್ಥಾನದ ಹೆಸರು ಅನ್ನೋದು ಕೂಡ ಗೊತ್ತಿಲ್ಲ ಅವ್ರಿಗೆ. ನಿಜ ಇತಿಹಾಸ ಗೊತ್ತಿರೋ ಮನುಷ್ಯ ಅಂದ್ರೆ ಅದ್ರ ಬಗ್ಗೆ ವಿಶೇಷತೆ ಗೊತ್ತಾಗ್ತದೆ. ನೀವು ಅಲ್ಲಿಗೆ ಹೋಗಿ ಅಲ್ಲೊಂದು ಅವ್ರನ್ನ ಕೇಳಿ, ಚೆನ್ನಾಗಿದೆ. ಶಿಲ್ಪಿ ಸಿದ್ಧಲಿಂಗ ಸ್ವಾಮಿಗಳು ತುಂಬಾ ಅವರ ಆಸ್ಥಾನದಲ್ಲಿ ಅಂದ್ರೆ ಗುರುಗಳಲ್ವಾ, ರಾಜರಿಗೆ ಗುರುಗಳಾಗಿದ್ರು, ಆಸ್ಥಾನ ಗುರುಗಳಾಗಿದ್ದಾಗ ತುಂಬಾ ವಿಶೇಷ ಕೆಲಸಗಳು, ಸೇವಾ ಕೆಲಸಗಳಿಗೆಲ್ಲ ಸೇವೆ ಸಲ್ಲಿಸಿದ್ದಾರೆ. ಅವ್ರನ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ, ಅದು ಗೊತ್ತಿಲ್ಲ ಅದು. ಬಟ್ ಒಂದಂತೂ ನಿಜ, ಅವ್ರಿದ್ದಂತಾಗ ತುಂಬಾ ಶಿಲ್ಪ ಕೆತ್ತನೆಗಳು ಮೈಸೂರಲ್ಲಿ ತುಂಬಾ ವಿಜೃಂಭಣೆ ಆಗಿತ್ತು. ಇವತ್ತಿಗೂ ಏನಾರ ಇಲ್ಲಿ ಏನಾದ್ರೆ ರಾಜರ ಒಡೆಯರ್ ಶಿಲ್ಪಿ ಅವರೇ ಇದ್ರು. ಅವ್ರೆ ಆಸ್ಥಾನ ಗುರುಗಳು ಅಂದ್ರೆ ಅವ್ರನ್ನ ಏನಾದ್ರು ಅನುಮತಿ ತಗೊಂಡೇ ಮಾಡ್ಬೇಕು. ಆಸ್ಥಾನ ಗುರುಗಳು ಅಂದ್ರೆ ಅವ್ರ ಶಿಲ್ಪಿ ಅವರೇ ಕೆತ್ತಿದ್ರು, ಅವರು ಕೂಡ ಕೆತ್ತುತ್ತಾ ಇದ್ರು, ಅವರ ಶಿಷ್ಯಂದ್ರು ಕೂಡ ಅವ್ರ ಕೈಲೇ ಕೆತ್ತಿಸ್ತಾ ಇದ್ರು. ಆ ಕೆತ್ತನೆಗಳನ್ನ ನಾವು ಇವತ್ತು ಮಾಡ್ಸಕ್ ಕಷ್ಟ ಇದೆ. ಫಿನಿಶಿಂಗ್ ಟೆಕ್ನಾಲಜಿ ಯೂಸ್ ಮಾಡಿದ್ರು ಕೂಡ ಆಗಲ್ಲ. ಆ ಶಿಲ್ಪ ಕೆತ್ತನೆಗಳನ್ನ ಇವತ್ತು ಫಿನಿಶಿಂಗ್ ಅಷ್ಟು ಕೊಡಕ್ ಆಗಲ್ಲ, ಆ ಲೆವೆಲ್ ಇದೆ. ಇದೆಲ್ಲ ನೋಡ್ರಿ, ಅದನ್ನ ಜೂಮ್ ಮಾಡ್ರಿ. ತಿಮ್ಮಾಚಾರ್ಯ ಬಗ್ಗೆ ಸ್ವಲ್ಪ ಅವರು ತಿಮ್ಮಾಚಾರ್ಯ ಅವರು ಕೂಡ ಇವರು ಏನಂದ್ರೆ ಅವರೆಲ್ಲ ಇರಂತಿರ್ತಾರಲ್ಲ ಆಸ್ಥಾನಕ್ಕೆ ಅವರು ಮೇಸ್ತ್ರಿಗಳು. ಮನೆಗೆ ಮೇಸ್ತ್ರಿ ಅಂತಾರಲ್ಲ, ಅವ್ರು ಅರಮನೆಗೆ ಮೇಸ್ತ್ರಿಗಳಾಗಿದ್ರು. ಅವರು ತಿಮ್ಮಯ್ಯಾಚಾರ್ಯರು ಅವರ ಪೂರ್ವಿಕರು. ಈ ಕಡೆ ಬನ್ನಿ, ಫೋಟೋ ತೋರಿಸ್ತೀನಿ. ಇದು ಬಂದು ಇದು ಭೂಮಿಲಿ ಉತ್ಖನನ ಮಾಡ್ಬೇಕಾಗಿರುವಂತ ಸಿಕ್ಕಿರೋ ವಿಗ್ರಹ, ತುಂಬಾ ಹಳೆ ವಿಗ್ರಹ. ಈ ಎಲ್ಲ ಇದೇನಂದ್ರೆ ಈ ವಿಗ್ರಹನ ನಾವು 1650ರಲ್ಲಿ ಈ ದೇವಸ್ಥಾನಕ್ಕೆ ನಾವು ಕಾಣ್ತೀವಿ. ಈ 1650ರಿಂದ ಆ ಸಮಯದಲ್ಲಿ ಇದೆಲ್ಲ ಈ ದೇವಸ್ಥಾನಕ್ಕೆ ಇದ್ರ ಜೊತೆಗೆ ಇದು ವಿಶ್ವನಾಥ, ಕಾಶಿ ವಿಶ್ವನಾಥ ಅದು ಇಲ್ಲಿದಲ್ಲ, ಅದು ಕಾಶಿಯಿಂದ ತಂದಂತ ವಿಗ್ರಹ. ಅಲ್ಲಿ ಅದು ಇದೆಲ್ಲ ಏನಿದೆ ಅಂತಂದ್ರೆ ಈ ವಿಗ್ರಹಗಳಿಗೆ ಮೊದಲು ಇಲ್ಲಿ ದಸರಾ ಟೈಮಲ್ಲಿ ಇಲ್ಲಿ ಪೂಜೆ ಆಗ್ತಿತ್ತು. ಒಂದು ಕಾಲದಲ್ಲಿ 1650, 1600 ಆ ಸಮಯದಲ್ಲೆಲ್ಲ ದಸರಾ ಪೂಜೆ ಆದ್ರೆ ಇಲ್ಲೆಲ್ಲ ಬಂದು ಹೋಗ್ತಾ ಇತ್ತಿತ್ತು. ಈ KT ಸ್ಟ್ರೀಟ್ ಅಂತ ಹೇಳ್ತಾರೆ. ಈ KT ಸ್ಟ್ರೀಟ್ ಅನ್ನೋದು ಬಂದು ಕಾಳಿಕಮ್ಮ ಟೆಂಪಲ್ ಸ್ಟ್ರೀಟ್ ಅಂತಾನೆ ಹೆಸರು. ಈ ದೇವಸ್ಥಾನ ಬಂದಾಗ ಈ ಸುತ್ತಮುತ್ತ ಯಾವ್ದು ಇರ್ತಿರ್ಲಿಲ್ಲ. ಯಾವ್ದು ಅಂದ್ರೆ ಈ ದೇವಸ್ಥಾನವನ್ನೇನು ಫಸ್ಟ್ ಆಗಿತ್ತು, ಸುತ್ತಮುತ್ತ ಯಾವ್ದು ಇತ್ತಿಲ್ಲ. ಆ ನಂತರ ಇದು ಹಾಗೆ ಬರುತ್ತೆ. ಇದು ಮತ್ತೆ ಇದೇನಂದ್ರೆ ಈ ವಿಗ್ರಹಗಳಿಗೆ ಇಲ್ಲಿ ಬರೀ ಒಂದು ನವಗ್ರಹ ಇಲ್ಲ ದೇವಸ್ಥಾನ ಇದೆ ಅಲ್ಲೈತಲ್ಲ, ಆ ದೇವಸ್ಥಾನಗಳಿಗೆ 100 ವರ್ಷ ಆಯ್ತು. ಅಲ್ಲಿ ವಿಶ್ವಕರ್ಮ ಇದೆ, ಅದಕ್ಕೆ 100 ವರ್ಷ. ಅದನ್ನ ಕೆತ್ತದವರು ಶಿಲ್ಪಿ ಸಿದ್ಧಲಿಂಗ ಸ್ವಾಮಿಗಳು ಅಂತ. ಶಿಲ್ಪಿ ಸಿದ್ಧಲಿಂಗ ಸ್ವಾಮಿಗಳು ಅಂದ್ರೆ ನಾಗಲಿಂಗ ಸ್ವಾಮಿ ಅವ್ರ ಶಿಷ್ಯ. ತುಂಬಾ ಅತ್ಯಂತ ಶಿಲ್ಪ ಕಲೆಯಲ್ಲಿ ಪ್ರಖ್ಯಾತ ಹೆಸರು ಮಾಡಿದ್ರು ಕರ್ನಾಟಕದಲ್ಲಿ. ಹೌದು, ಅದ್ರ ಬಗ್ಗೆ ಯೂಟ್ಯೂಬ್ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ಶಿಲ್ಪಿ ಸಿದ್ಧಲಿಂಗ ಸ್ವಾಮಿಗಳು ಬಂದು ಆ ವಿಗ್ರಹದಲ್ಲಿ ವಿಶ್ವಕರ್ಮದ ಹತ್ರ ಇದೆ. ಹೆಂಗ್ ಕೆತ್ತಿದ್ದಾರೆ ಅಂದ್ರೆ ಇಲ್ಲಿ ಮೊದಲನೇ ಮುಖ 5 ತಲೆ, 4 ದಿಕ್ಕಲ್ಲಿ 4 ತಲೆ, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಮೇಲೊಂದ್ ತಲೆ ವಿಶ್ವಕರ್ಮನ್ ಐತಲ್. ಒಂದು ರಿವರ್ಸ್ ಬರುತ್ತೆ ಕನ್ನಡದಲ್ಲಿ. ಸೇಮ್ ಮುಂದೆ ಕೆತ್ತಿದ್ದಾರೆ, ಹಿಂಗೆ ಕೂತಿದ್ದಾರೆ, ಹಿಂದೆನೂ ಹಾಗೇ ಇರುತ್ತೆ. ಅದ್ರ ವಿಶೇಷ ಇದೇ ಶಿಲ್ಪಿ ಸಿದ್ಧಲಿಂಗ ಸ್ವಾಮಿಗಳು
ಈ ವಿಗ್ರಹಗಳನ್ನ ಇವರೇ ಇಂದ ತಗೊಂಡೆಲ್ಲ ಕೆತ್ತುತ್ತಾರೆ. ಅದು 100 ವರ್ಷ ಆಯಾಸ ಇರುತ್ತೆ. ನವಗ್ರಹ, ಈ ನವಗ್ರಹದ ವಿಶೇಷ ಏನಂತಂದ್ರೆ ಎಲ್ಲಾ ನವಗ್ರಹಗಳಿಗೂ ಮಾಮೂಲಿ ಕೆತ್ತಿರ್ತಾರೆ, ಅದು ನಿಜ. ಆದ್ರೆ ಕೆತ್ತಿರೋದಕ್ಕೆ ಪವರ್ ಬರ್ಬೇಕು ಅಂದ್ರೆ ಇರುತ್ತೆ, ವಿಶೇಷ ಶಕ್ತಿ ಬರ್ಬೇಕು ಅಂದ್ರೆ ಅದರದ್ದೇ ಆದ ಒಂದು ಯಂತ್ರ ಇರುತ್ತೆ. ಬೀಜಾಕ್ಷರದಲ್ಲಿ ಯಾರ ಲ ಇವರೇ ಮೇಸ್ತ್ರಿ ತಿಮ್ಮಾಚಾರ್ಯ. ಇವ್ರ ಟೈಮಲ್ಲಿ ಇದ್ದಾಗ ಸ್ಟಾರ್ಟಿಂಗ್ ಮೊದಲು ಇಲ್ಲೆಲ್ಲ ಆಗಿದ್ದು, ಇದಾಗಿದ್ದು. ಆ ನಂತರ ಇವರಿಗೆ ನೆಕ್ಸ್ಟ್ ಯಾಲಕ್ಕಪ್ಪಾಚಾರ್ಯ ಅವ್ರು ಬರ್ತಾರೆ. ಅವ್ರ ನಂತರ ಅವರು ಕೂಡ ಅರಮನೆ ಮೇಸ್ತ್ರಿ ಆಗಿರ್ತಾರೆ. ಮತ್ತೆ ಅವ್ರದ್ದು ಅಲ್ಲಿ ಚಾಮುಂಡೇಶ್ವರಿ ಮತ್ತೆ ಗಣೇಶ ಟಾಕೀಸ್ ಇರ್ತಾರೆ, ಮಾಲೀಕರಾಗಿರ್ತಾರೆ. ಅದ್ರಾಗ ನೆಕ್ಸ್ಟ್ ಇವರು ಅವರ ಮುಂದಿನ ತಲೆಮಾರು ಬರೋದು ವಾಸ್ತು ಕಲಾ ಸೇವಾ ಸಟ್ಟ ಚೆಲುವಾಚಾರ ಅಂತ ಬರ್ತಾರೆ. ಅವರು ಕೂಡ ಕಾಂಟ್ರಾಕ್ಟರ್ ಆಗಿರ್ತಾರೆ. ಹಾಗೆ ಗಾಯತ್ರಿ ಟಾಕೀಸ್ ಮಾಲೀಕರು ಅದ್ರ ಜೊತೆಗೆ ಗಾಯತ್ರಿ ಟಾಕೀಸ್ ಮಾಲೀಕರು. ನೆಕ್ಸ್ಟ್ ಅವರು ತಿಮ್ಮಯ್ಯಾಚಾರ್ಯ ಇರುತ್ತೆ, ಇವ್ರ ಪುನಃ ಹೆಸರು ಅವರು. ಅದರ ನೆಕ್ಸ್ಟ್ ಇವರು ರಾಮಚಂದ್ರ ಅಂತ. ಈಗ ಸದ್ಯಕ್ಕೆ ಅವರು ಈಗಿರೋದು ರಾಮಚಂದ್ರ ಅವರು ಆದಮೇಲೆ ತಿಮ್ಮಯ್ಯಾಚಾರ್ಯ ಇವರು ಇದೇ ನೋಡಿದ್ರು. ಇವರು ಅರಮನೆ ಕಾಂಟ್ರಾಕ್ಟ್ ಬಿಲ್ಡರ್. ಇವರ ವಂಶಿಕರದಲ್ಲೇ ಇವರು ಅವಾಗೆಲ್ಲ ಇದ್ದಾಗ ಆ ಸಮಯದಲ್ಲಿ ತಿಮ್ಮಯ್ಯಾಚಾರ್ಯ ಆಚಾರ್ಯ ಅರಮನೆ ಕನ್ಸ್ಟ್ರಕ್ಷನ್ ಮಾಡಿದ್ರಲ್ಲ. ಹೌದು, ಅಲ್ಲಿ ನೋಡಿ ಅಲ್ಲಿ ಮೈಸೂರು ಅರಮನೆ ಇವರು ಅವಾಗೆಲ್ಲ ಕನ್ಸ್ಟ್ರಕ್ಟರ್ ಆಗಿದ್ರು. ಅವ್ರ ಬಗ್ಗೆ ಇನ್ನೊಂದು ನಿಮ್ಮ ಹತ್ರ ಸಪ್ರೇಟ್ ಮಾಡಬೇಕು. ಫೋಟೋ ಗೂಗಲ್ ಇವರೆಲ್ಲ ಆ ಟೈಮಲ್ಲಿ ಅರಮನೆ ಕಾಂಟ್ರಾಕ್ಟ್ರು ಆಗಿದ್ರು. ಇವರೆಲ್ಲ ಇದು ಮಾಡ್ತಿದ್ರಲ್ಲ. ಆ ನಂತರ ಇಲ್ಲ ಅದನ್ನೆಲ್ಲ ಬೆಳವಣಿಗೆ ಮಾಡಿದ್ರು. ಇದನ್ನೆಲ್ಲ ಹಾಗೆ ಇದೆ. ಇದ್ರದ್ದು ಇತಿಹಾಸ ತುಂಬ ಇದೆ. ಇದನ್ನ ತುಂಬ ಲೆಂತಿಯಾಗಿ ಉದ್ದವಾಗಿ ಹೇಳಕ್ ಹೋದ್ರೆ ಅದು ಯಾರಿಗೂ ಆಸಕ್ತಿ ಬರಲ್ಲ. ಬಿಡಿಸಿ ಸ್ವಲ್ಪ ಅಂತ